ಖಂಡಿತ ಯಾರೂ ಆ ಲೆವೆಲ್ಗೆ ಮಾಡೋಕ್ಕೂ ಆಗಲ್ಲ. ಅವರೇ ಸ್ಪೆಷಲ್ಲು ಸರ್. ಅವರು ಅಲ್ಲಿ ಆ ಮಟ್ಟದಲ್ಲಿದ್ದಾರೆ. ಚಿಕ್ಕ ಪ್ರಯತ್ನ ಅಂದರೆ ಒಂದು ಸರ್ ನಮ್ಗೆ ಒಂದು ಟ್ರಿಬ್ಯೂಟಾಗಿ ಮಾಡ್ತಾರೆ. ಅಪ್ಪು ಸರ್ ನೆನಪಲ್ಲಿ ಏನಾದ್ರು ಮಾಡಿದ್ರು ಒಂಥರ ಅವರಿನ್ನ ನಮ್ಮ ಜೊತೆ ಇರೋಂಗೆ ಫೀಲಿಂಗ್ ಬರುತ್ತೆ. ತಾನ್ಯ ಹೋಪ್ ಅವ್ರು ಕೂಡ ಅವರ ಡೆಡಿಕೇಶನ್ನು ಮತ್ತು ಅವರ ಸ್ಟೆಪ್ ಹಾಕೋದು ನೋಡಿದ್ರೆ ಅವರು ತುಂಬ ಚೆನ್ನಾಗಿ ಮಾಡಿದರು. ಯಾರೇ ಹಿರಿಯರು ನಮ್ಮ ಜೊತೆ ನಾವು ಕೆಲಸ ಮಾಡಿದ್ರು ಆ ಥರ ಒಂದು ಖುಷಿ ಸಿಗುತ್ತೆ ಸರ್. ಏನೋ ಕಲಿಯೋದಿರುತ್ತೆ, ಏನೋ ಬೆಳೆಯೋದಿರುತ್ತೆ. ನಾವೆಲ್ಲ ಹೊಸಬ್ರು ಬರೋರೆಲ್ಲ ಒಂದು ಪ್ರಯತ್ನ ಮಾಡಬೇಕು. ನಮ್ಮ ಜೀವನದಲ್ಲೂ ಒಂದು ಪ್ರಯತ್ನ ಮಾಡಿ ತುಂಬ ಕಲಿಯೋದಿದೆ, ತುಂಬ ನೋಡೋದಿದೆ ಜೀವನದಲ್ಲಿ. ಸೊ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಇದ್ದರೆ ಸಾಕು ಸರ್. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಇವತ್ತು ಗೌರಿ ಚಿತ್ರತಂಡಕ್ಕೆ ಒಂದು ವಿಶೇಷವಾದಂತಹ ದಿನ. ಇವತ್ತೊಂದು ಜಾಗಕ್ಕೆ ಬಂದಿದ್ವಿ, ಜಯನಗರದ ಒಂದು ಜಾಗಕ್ಕೆ. ಅಲ್ಲಿ ಗೌರಿ ಚಿತ್ರತಂಡದಲ್ಲಿನ ನಮ್ಮ ಕನ್ನಡದ ಹೆಮ್ಮೆಯ ಯುವ ನಟ ಸಮರ್ಜಿತ್ ಲಂಕೇಶ್ ಅವರು ಒಂದು ಡಾನ್ಸ್ಗೆ ಸ್ಟೆಪ್ ಆಗ್ತಾಯಿದ್ರು. ಅವ್ರ ಜೊತೆಗೆ ತಾನ್ಯ ಹೋಪ್ ಕೂಡ ಇದ್ದರು. ಏನು ವಿಶೇಷ ಅಂದರೆ ಅದು ನಮ್ಮ ಕನ್ನಡದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ವಿಶೇಷವಾಗಿ ಅರ್ಪಿಸುವಂಥ ಒಂದು ಸಾಂಗು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದ ತಕ್ಷಣ ಒಂದು ಎನರ್ಜಿ ಪಾಸ್ ಆಗುತ್ತೆ. ನಿಮ್ಗೆ ಎಷ್ಟು ಪಾಸ್ ಆಯಿತು ಎನರ್ಜಿ? ತುಂಬ ಎನರ್ಜಿ ಪಾಸ್ ಆಗಿದೆ. ನಾವು ಚಿಕ್ಕ ವಯಸ್ಸಿಂದ ಎಷ್ಟೊಂದು ಅಪ್ಪು ಸರ್ ಸಾಂಗ್ಸು ಡ್ಯಾನ್ಸ್ ನೋಡಿ ನಾವು ಅದನ್ನೇ ನೋಡಿ ಕಾಪಿ ಮಾಡ್ತಾಯಿದ್ವಿ. ಅಂದರೆ ನಾವು ಇದು ಮಾಡ್ಬೋದು, ಹಂಗೆ ಮಾಡ್ಬೋದು ಅಂತ ತುಂಬ ಕಷ್ಟ ಇರ್ತಿತ್ತು. ಆ ಥರ ಯಾರೂ ಮಾಡ್ತಾನೆ ಇರಲಿಲ್ಲ. ಆಮೇಲೆ ಅದು ನೋಡಿದ್ಮೇಲೆ ನಮ್ಗೆ ಒಂಥರ ಹೆಮ್ಮೆ, ಅದು ಪ್ರೌಡ್ ಫೀಲಿಂಗ್ ನಮಗೆಲ್ಲ ಕನ್ನಡಿಗರು ಅಂತ ಇಂಥ ಡ್ಯಾನ್ಸರ್ ನಮ್ಮ ಇಂಡಸ್ಟ್ರಿಯಲ್ಲಿದ್ದಾರೆ ಅಂತ. ಅದಕ್ಕೆ ಅಷ್ಟೊಂದು ಪ್ರೀತಿ ಇತ್ತು ಅವ್ರ ಮೇಲೆ. ಇವಾಗಲೂ ಇದೆ. ಬಟ್ ಅವ್ರಿಗೆ ಒಂದು ಟ್ರಿಬ್ಯೂಟಾಗೆ ನಾವು ಒಂದು ಚಿಕ್ಕ ಪರ್ಫಾರ್ಮೆನ್ಸ್ ಮಾಡಿ ತೋರಿಸ್ವಿ. ನಿಮಗೆ ಹೆಂಗನ್ಸು ನೀವು ಹೇಳಬೇಕು. ತುಂಬ ಎನರ್ಜಿ ಪಾಸ್ ಆಗುತ್ತೆ, ತುಂಬ ಖುಷಿ ಆಗುತ್ತೆ, ತುಂಬ ದುಃಖನೂ ಆಗುತ್ತೆ, ಬಟ್ ಪವರ್ ಅನಿಸುತ್ತೆ. ಆ್ಯಂಡ್ ಸ್ಪೆಷಲಿ ಡ್ಯಾನ್ಸ್ ಅಂತಂದರೆ ತುಂಬ ಕಡಿಮೆ ಜನ ಸ್ಟಾರ್ ನಟರು ತಮ್ಮ ಮೈಯನ್ನು ಎಷ್ಟು ಫ್ಲೆಕ್ಸಿಬಲ್ ಆಗಿ ಮೂಮೆಂಟ್ ಮಾಡ್ತಾರೆ ಅಂತಂದರೆ ಅದಕ್ಕೊಂದು ಮೇನ್ ಥೀಮ್ ಬರೋದೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಅದರಲ್ಲಿ ನಟ ಸಾರ್ವಭೌಮದ ಒಂದು ಸ್ಟೆಪ್ ಆಗ್ತಾಯಿದ್ದೀರಿ ನೀವು. ಅಲ್ಲಿ ಆ ಫಿನಿಶಿಂಗು, ಆ ಒಂದು ಮಧ್ಯ ಲೇಯರ್ಸ್ಗಳು, ಒಂದು ಸೆಕೆಂಡ್ ವಾವ್ ಗುರು ಅಪ್ಪು ಸರ್ ನಮ್ಮ ಜೊತೆಗಿದ್ದಾರೆ, ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾರೆ ಅನ್ನೋವಂಥದ್ದು. ಯಪ್ಪ ಥ್ಯಾಂಕ್ ಯು ಸರ್, ಎಂಥ ಕಾಂಪ್ಲಿಮೆಂಟ್ ಕೊಟ್ಟಿದ್ದೀರಾ ನೀವು. ಬಟ್ ಖಂಡಿತ ಯಾರೂ ಆ ಲೆವೆಲ್ಗೆ ಮಾಡೋಕ್ಕೂ ಆಗಲ್ಲ. ಅವರೇ ಸ್ಪೆಷಲ್ಲು ಸರ್. ಅವರು ಅಲ್ಲಿ ಆ ಮಟ್ಟದಲ್ಲಿದ್ದಾರೆ. ಫೈಟು, ಡ್ಯಾನ್ಸು ಅವರೆಲ್ಲದರಲ್ಲೂ ಒಂದು ಟಾಪ್ ಲೆವೆಲಲ್ಲಿ ಒಂದು ಪೀಕ್ ಸೆಟ್ ಮಾಡಿಬಿಟ್ಟಿದ್ದಾರೆ. ನಾವೆಲ್ಲ ಹೊಸಬ್ರು ಬರೋರೆಲ್ಲ ಒಂದು ಪ್ರಯತ್ನ ಮಾಡಬೇಕು. ನಮ್ಮ ಜೀವನದಲ್ಲೂ ಒಂದು ಪ್ರಯತ್ನ ಮಾಡಿ ಎಷ್ಟೇ ದೂರ ಹೋಗ್ಬೋದೋ ಅಷ್ಟು ದೂರಕ್ಕೆ ನಾವು ಪ್ರಯತ್ನ ಮಾಡಬೇಕು. ಸೊ ನಾವೆಲ್ಲ ಪ್ರಯತ್ನ ಮಾಡ್ತಿರ್ತೀವಿ. ಬಟ್ ನಿಮಗೆ ಖುಷಿ ಆಗಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ ಸರ್. ಥ್ಯಾಂಕ್ ಯು ಸರ್. ಆ್ಯಂಡ್ ಪರ್ಸ್ನಲಿ ನಿಮ್ಮ ತಂದೆಯವರು ಏನೇ ಮಾಡಿದರು ಅದಕ್ಕೊಂದು ವಿಶೇಷವಾದ ಅರ್ಥ ಕೊಟ್ಟಿರ್ತಾರೆ. ಪ್ರತಿಯೊಂದು ಪ್ರೆಸ್ ಮೀಟಲ್ಲಿ ಏನಾದರೂ ಒಂದು ಸರ್ಪ್ರೈಸ್ ಇಟ್ಟಿರ್ತಾರೆ. ಈ ಸರ್ಪ್ರೈಸು ಕೂಡ ಎಷ್ಟು ಖುಷಿ ಆದಂದರೆ ಮಾರ್ಚ್ 17 ಅಪ್ಪು ಸರ್ ಅವ್ರ ಹುಟ್ಟುಹಬ್ಬಕ್ಕೆ ಗೌರಿ ಚಿತ್ರತಂಡದಿಂದ ಒಂದು ಅರ್ಪಣೆ ಅನ್ನೋದ್ರ ಜೊತೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಮತ್ತೊಮ್ಮೆ ನೆನೆಸ್ಕೊಳ್ಳುವಂಥ ಒಂದು ಪ್ರಯತ್ನ. ಇದು ನನ್ನ ಪರ್ಸ್ನಲಿ ಈ ಥರ ಫೀಲ್ ಆಯಿತು. ನಮಗೂ ಹಂಗೆ ಸರ್. ಯಾಕಂದರೆ ಅವರು ತೀರೋಗಿದ್ದ ದಿನ ನನ್ನ ಹುಟ್ಟಿದಬ್ಬದ 3 ದಿನದಿಂದ. ಸೊ ನನಗೆ ಆ ಹುಟ್ಟಿದಬ್ಬ ತುಂಬ ಬೇಜಾರಾಗಿತ್ತು, ತುಂಬ ದುಃಖದಿಂದ ಫೀಲಲ್ಲಿದ್ದೆ. ಬಟ್ ಚಿಕ್ಕ ಪ್ರಯತ್ನ ಅಂದರೆ ಒಂದು ಸರ್ ನಮ್ಗೆ ಒಂದು ಟ್ರಿಬ್ಯೂಟಾಗಿ ಮಾಡ್ತಾ ಇರೋದು ಅಷ್ಟೇ. ಅಪ್ಪು ಸರ್ ನೆನಪಲ್ಲಿ ಏನಾದ್ರು ಮಾಡಿದ್ರು ಒಂಥರ ಅವರಿನ್ನ ನಮ್ಮ ಜೊತೆ ಇರೋಂಗೆ ಫೀಲಿಂಗ್ ಬರುತ್ತೆ. ಸೊ ಅದಕ್ಕೆ ನಮಗೆ ಏನೇ ಸ್ಟೆಪ್ ಹಾಕಿದ್ರು ಅವರಲ್ಲಿ ನಮ್ಮ ಇಮೇಜ್ ಬರುತ್ತೆ. ನಮಗೆ ಯಾರೇ ಸ್ಟೆಪ್ ಹಾಕಿದ್ರು ಆ ಇಮೇಜ್ ಬರುತ್ತೆ ನಮಗೆ. ಆ ಥರ ಫೀಲ್ ಇದೆ ಅಪ್ಪು ಸರ್ ಅಂದರೆ. ಸೊ ಆ್ಯಂಡ್ ಸಮರ್ಜಿತ್ ಜೊತೆಗೆ ಚಾಲೆಂಜ್ ಸ್ಟಾರ್ ದರ್ಶನ್ ಜೊತೆಗೆ ಬಸಣ್ಣಿ ಬಾ ಅಂತ ಕುಣಿದಂಥ ಒಬ್ಬ ನಟಿ ತಾನ್ಯ ಹೋಪ್ ಅವರು ಅದ್ಭುತ ಸ್ಟೆಪ್ ಹಾಕಿದ್ದಾರೆ. ಈ ಒಂದು ಪರ್ಟಿಕ್ಯುಲರ್ ಪ್ರಾಕ್ಟೀಸಲ್ಲಿ ನೋಡಿದ್ವಿ. ಅದ್ಭುತವಂಥ ಡ್ಯಾನ್ಸರ್ ಅವರು ಅಲ್ವಾ. ಆ ಥರದ್ದು ಡ್ಯಾನ್ಸರ್ ಜೊತೆಗೆ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡ್ಕೊಳ್ಳೋವಂಥದ್ದು ಆ ಒಂದು ಪ್ರೊಸೆಸ್ ಸರ್. ಅಂದರೆ ಯಾವಾಗಲೂ ನಾನು ನೋಡಿರೋರು, ನಾನು ಯಾರ ಜೊತೆ ಕೆಲಸ ಮಾಡಿನೋ ಅವರೆಲ್ಲ ಆ್ಯಕ್ಚುಲಿ ಅದ್ಭುತ ನಟರು ನಟಿಯರು. ಆಮೇಲೆ ತಾನ್ಯ ಹೋಪ್ ಅವ್ರು ಕೂಡ ಅವರ ಡೆಡಿಕೇಶನ್ನು ಮತ್ತು ಅವರ ಸ್ಟೆಪ್ ಹಾಕೋದು ನೋಡಿದ್ರೆ ಅವರು ತುಂಬ ಚೆನ್ನಾಗಿ ಮಾಡಿದರು. ಸೊ ಅವ್ರ ಜೊತೆ ಮಾಡೋಕ್ಕೆ ತುಂಬ ಖುಷಿಯಾಗಿದೆ ಸರ್. ಅವರು ಎಕ್ಸ್ಪೀರಿಯನ್ಸ್ಡ್, ಅವರು ಹಲವಾರು ಸಿನಿಮಾ ಮಾಡಿದ್ದಾರೆ. ನಾನು ಇನ್ನು ಮೊದಲನೇ ಸಿನಿಮಾದಲ್ಲಿ ಈಗ ಮಾಡ್ತಾಯಿದ್ದೀವಿ. ಸೊ ಯಾರೇ ಹಿರಿಯರು ನಮ್ಮ ಜೊತೆ ನಾವು ಕೆಲಸ ಮಾಡಿದ್ರು ಆ ಥರ ಒಂದು ಖುಷಿ ಸಿಗುತ್ತೆ ಸರ್. ಏನೋ ಕಲಿಯೋದಿರುತ್ತೆ, ಏನೋ ಬೆಳೆಯೋದಿರುತ್ತೆ. ಆ್ಯಂಡ್ ನಿಮ್ಮ ಅಜ್ಜನವ್ರದ್ದೊಂದು ದೊಡ್ಡ ಲೆಗಸಿ, ನಿಮ್ಮ ತಂದೆಯವ್ರದ್ದೊಂದು ಕಂಟಿನ್ಯೂಷನ್ ಲೆಗಸಿ. ಈಗ ಅದು ಮೊಮ್ಮಗನಿಗೆ ಆ ಲೆಗಸಿನ ಕಂಟಿನ್ಯೂ ಮಾಡುವಂಥದ್ದು, ಆ ಒಂದು ಕುಟುಂಬದ ಒಂದು ಗೌರವವನ್ನು, ಒಂದು ರೆಸ್ಪೆಕ್ಟನ್ನು ಕಾಯ್ಕೊಂಡು ಹೋಗುವಂಥದ್ದು. ಸಮರ್ಜಿತ್ ಯಾವ ಮೂಡಲ್ಲಿದ್ದಾರೆ ಎಕ್ಸಾಕ್ಟ್ಲಿ ರೈಟ್ ನಾವು? ಸರ್ ಅದು ಹಿಂಗೆ ಹೇಳಬೇಕು ಅಂದರೆ ನಮ್ಮ ಅಪ್ಪಾಜಿ, ನಮ್ಮ ತಾತವ್ರಿಗೆ ತುಂಬ ಪ್ರೀತಿ ಇದೆ. ಆದರೆ ಅವ್ರದ್ದು ಅಂದರೆ ಅವ್ರ ಥಿಂಕಿಂಗ್, ಅವರು ಮಾಡಿರೋದು ನಿರ್ದೇಶಕರಾಗಿ ಅವ್ರದ್ದೇ ಫೀಲ್ಡಲ್ಲಿ ಅವರು ಟಾಪ್ ಆಗಿದ್ರು ಸರ್. ನಾನು ನನ್ನ ಜೀವನದಲ್ಲಿ ಒಂದು ಪ್ರಯತ್ನ ಮಾಡಿ ಯಾವುದೇ ಫೀಲ್ಡಲ್ಲಾದರೂ ಒಂದು ಮಟ್ಟಕ್ಕೆ ಬರಬೇಕು ಅಂತ ನಾನು ಆಸೆ ಇಟ್ಕೊಂಡು ಇದು ಮಾಡ್ತಾಯಿದ್ದೀನಿ. ತುಂಬ ಕಲಿಯೋದಿದೆ, ತುಂಬ ನೋಡೋದಿದೆ ಜೀವನದಲ್ಲಿ.
ಸೊ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಇದ್ದರೆ ಸಾಕು ಸರ್. ಆ್ಯಂಡ್ ನನ್ನ ಫೈನಲ್ ನೋಟ್, ಗೌರಿ ಸಿನಿಮಾದ 90% ಸಿನಿಮಾ ಶೂಟಿಂಗ್ ಆಗಿದೆ, ಇನ್ನೂ 10% ಆಗಬೇಕು. ಈ 90% ಶೂಟಿಂಗ್ನ ಜರ್ನಿ ಸಮರ್ಜಿತ್ ಏನೆಲ್ಲ ಕಲಿಸಿದೆ ಫಸ್ಟ್ ಟೈಮು, ಆ ಒಂದು ಇಂಪ್ರೆಷನು, ಆ ಒಂದು ದೊಡ್ಡ ಮಟ್ಟದ ಪ್ರೆಷರು ವಿತ್ ಪ್ಲೆಜರು ಎಲ್ಲವೂ ಸೇರಿ ಒಂಥರ ಸಖತ್ ಜರ್ನಿ ಇತ್ತು ಸರ್. ಅಂದರೆ ಇವಾಗ ಈ ಪರ್ಸೆಂಟೇಜಿಗೆ ಬರೋಕ್ಕೆ ಒಂದು ತುಂಬ ಕಲಿಯೋದಿತ್ತು. ಅಂದರೆ ಏನೇನೋ ನನಗೆ ಗೊತ್ತಿದ್ದೂ ಗೊತ್ತಿಲ್ದಂಗೆ ಅನಿಸ್ಬಿಡ್ತು. ಆಮೇಲೆ ಎಷ್ಟೊಂದು ಜನ ಅದೇ ಹೇಳಿದ್ದೆನ ಸರ್, ಎಲ್ಲರೂ ನಾನು ಕೆಲಸ ಮಾಡಿರೋ ಜೊತೆ ಅವರು ವರ್ಷಗಟ್ಟಲೆ ಕೆಲಸ ಮಾಡಿ ಏನೇನೋ ಕಲ್ತಿರೋರು. ಸೊ ತುಂಬ ಕಲಿತೆ ಅವ್ರ ನಡುವೆ. ಅದೇ ಸರ್, ಇನ್ನೂ ತುಂಬ ಕಲಿಯೋದು ಇದೆ. ನಾನು ಇವಾಗ ಮಾಡಿರೋ ತನಕ ನನಗೆ ಒಂಥರ ಖುಷಿ ಅನಿಸ್ತಾ ಇದೆ. ಯಾಕಂದರೆ ನಾವು ನೋಡಿರೋದು ಅಂದರೆ ಮಾನಿಟರಿಂದ ನೋಡಿರೋದು ಆಗಲಿ, ಇಲ್ಲ ಜನರ ಮಾತುಕತೆ ನನಗೆ ಕೇಳಿರೋದು ಮಾತುಗಳಲ್ಲಿ ಕೇಳಿ ಒಂಥರ ಖುಷಿ ಅನಿಸ್ತಾ ಇದೆ. ನನ್ನ ಪರ್ಫಾರ್ಮೆನ್ಸ್ ಕೊಟ್ಟಿರೋಕ್ಕೆ ಇನ್ನು ನನ್ನ ಜೀವನದಲ್ಲಿ ಇನ್ನೂ ಬೆಳಿಬೇಕು, ಕಲಾವಿದನಾಗಿ, ಒಬ್ಬ ಮನುಷ್ಯನಾಗಿ. ಅದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ನಮ್ಮ ಕನ್ನಡದ ಹೆಮ್ಮೆಯ ಬ್ರಿಲಿಯಂಟ್ ರೈಟರ್ ಪಿ ಲಂಕೇಶ್ ಅವರ ಮೊಮ್ಮಗ ಇಂದ್ರಜಿತ್ ಲಂಕೇಶ್ ಅವರ ಮಗ ಸಮರ್ಜಿತ್ ಲಂಕೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.